ನೋಡಿ ಇಲ್ಲಿ ನಂಗೆ ದಾರ ಜಾಯಿನ್ ಬಂದಿದೆ. ಸೊ ನಾನು ಇವಾಗ ಇದನ್ನ ಒಳಗಡೆ ಹೋಗೋ ರೀತಿ ಹಾಕ್ತೀನಿ. ಓಕೆ, ಇವಾಗ ನೋಡಿ, ಇವಾಗ ಇದನ್ನ ನಾವು ಇಲ್ಲಿಗೆ ಫೋಲ್ಡ್ ಮಾಡಬೇಕು ಫ್ರೆಂಡ್ಸ್. ಇದು ಫೋಲ್ಡ್ ಮಾಡಿ ನಾನು ಬೀಡ್ಸ್ ಹಾಕೋದಕ್ಕೂ ಮುಂಚೆ ಫಸ್ಟ್ ನಾವು ಇದಕ್ಕೆ ಗ್ಲೂ ಹಾಕಿ ಅದನ್ನ ಸ್ಟಿಕ್ ಮಾಡಬೇಕು. ಇನ್ ಕೇಸ್ ದಾರ ಬಿಚ್ಕೊಂಡ್ರೆ ಕಷ್ಟ ಅಂತ ಹೇಳಿ ಇದಕ್ಕೆ ನಾವು ಫ್ಯಾಬ್ರಿಕ್ ಗ್ಲೂ ಬರುತ್ತಲ್ಲ ಅದನ್ನ ಹಾಕಿ ಸ್ಟಿಕ್ ಮಾಡ್ಕೊಳ್ಳೋಣ. ನೋಡಿ, ಫ್ಯಾಬ್ರಿಕ್ ಗ್ಲೂ ಹಾಕಿ ನಾನು ಅದನ್ನ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಕೂಡ ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ನಾವು ಇವಾಗ ಈ ಕಡೆನೆ ಫೋಲ್ಡ್ ಮಾಡೋದ್ರಿಂದ ಫ್ರೆಂಡ್ಸ್ ಇದನ್ನು ಇಲ್ಲೇ ಈ ಕಡೆನೆ ಫೋಲ್ಡ್ ಮಾಡಿ ಸ್ಟಿಕ್ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾ ದಾರನ ನಾವು ಸಿಸರ್ ತಗೊಂಡು ಕಟ್ ಮಾಡ್ಬಿಡೋಣ. ಹೀಗೆ ಇದು ಸ್ವಲ್ಪ ವೇವ್ಸ್ ಕಾಣಿಸುತ್ತೆ ಫ್ರೆಂಡ್ಸ್, ಯಾಕಂದ್ರೆ ನಾವು ಎಕ್ಸ್ಟ್ರಾ ಹಾಕಿರ್ತೀವಲ್ಲ ಅದಕ್ಕೆ. ಅದು ನಾವು ಫೋಲ್ಡ್ ಮಾಡಿದ್ಮೇಲೆ ಕರೆಕ್ಟಾಗಿ ಸೆಟ್ ಆಗತ್ತೆ. ನೋಡಿ, ಈ ರೀತಿಯಾಗಿ ಸೆಟ್ ಮಾಡಬೇಕು. ಸ್ವಲ್ಪ ಅದನ್ನ ಶೇಪ್ ಕೊಡಬೇಕು ಫ್ರೆಂಡ್ಸ್, ಯಾಕಂದ್ರೆ ನಾವು ಅದು ಫೋಲ್ಡ್ ಮಾಡಿರ್ತೀವಲ್ಲ ಅಷ್ಟು ನೀಟಾಗಿ ಕುತ್ಕೊಳ್ಳಲ್ಲ. ಸೊ ನಾವು ಒಂದು ಸ್ವಲ್ಪ ಅದನ್ನ ಕೈಯಲ್ಲಿ ಶೇಪ್ ಕೊಟ್ರೆ ಇನ್ನೂ ಚೆನ್ನಾಗಿ ಕುತ್ಕೊಳ್ಳುತ್ತೆ. ನೋಡಿ, ಈ ರೀತಿಯಾಗಿ ನೀಟಾಗಿ ಬಂದಿದೆ. ಈಗ ನೆಕ್ಸ್ಟ್ ಬೀಡ್ಸ್ ಗಳನ್ನ ಆಡ್ ಮಾಡ್ಕೊಂಡು ಹೋಗೋಣ. ಇವಾಗ ನಾನಿಲ್ಲಿ ಬೀಡ್ಸ್ ನ ಹಾಕ್ತೀನಿ. ಇದೇ ದಾರ ಹೀಗೆ ಕಂಟಿನ್ಯೂ ಮಾಡೋದು ಫ್ರೆಂಡ್ಸ್, ಅಷ್ಟೇ, ಏನೂ ಇಲ್ಲ. ಬೇರೆ ಎಕ್ಸ್ಟ್ರಾ ದಾರ ತಗೋಬೇಕು ಹಾಗೇನಿಲ್ಲ. ಇದು ಫೋಲ್ಡ್ ಆದ್ಮೇಲೆ ನಾವು ಇಲ್ಲಿ ಇದೇ ದಾರದ ಮುಖಾಂತರ ಬೀಡ್ಸ್ ಗಳನ್ನ ಆಡ್ ಮಾಡ್ಕೊಂಡು ಹೋಗೋದು. ನೋಡಿ, ಇದು ಬೀಡ್ಸ್ ನ ಇವಾಗ ಇಲ್ಲಿಂದ ಶುರು ಮಾಡೋಣ ಆಡ್ ಮಾಡಕ್ಕೆ. ನಾನು ಇಲ್ಲಿ ಮೀಡಿಯಂ ಸೈಜ್ ಗೋಲ್ಡನ್ ಬೀಡ್ಸ್ ತಗೊಂಡಿದ್ದೀನಿ. ಫಸ್ಟಿಗೆ ಒಂದು ಗೋಲ್ಡನ್ ಬೀಡ್ ನ ಆಡ್ ಮಾಡಿ, ನೋಡಿ ಈ ಫಸ್ಟ್ ಒನ್ನು ನಾವು ಇವಾಗ ಏನ್ ಫೋಲ್ಡ್ ಮಾಡಿದೀವಲ್ಲ ಅದು ಎರಡೂ ಭಾಗನ ಸೇರಿಸ್ಕೊಂಡು ನಾವು ದಾರನ ಎಳ್ಕೋಬೇಕಾಗತ್ತೆ. ಈ ರೀತಿಯಾಗಿ ಎರಡೂ ಭಾಗನ ಸೇರಿಸ್ಕೊಂಡು ಎಳ್ಕೊಂಡು ಹೀಗೆ ಬೀಡ್ಸ್ ನ ನಾವು ಇಲ್ಲಿ ಆಡ್ ಮಾಡಬೇಕು. ಅಗೇನ್ ನೀವು ಒಂದೊಂದೇ ಬೀಡ್ಸ್ ತಗೊಳ್ಳಿ ಫ್ರೆಂಡ್ಸ್, ಯಾಕಂದ್ರೆ ಅಭ್ಯಾಸ ಇರೋರಿಗೆ ಈಸಿ ಆಗತ್ತೆ. ಹೊಸಬ್ರಿಗೆ ಒಂದ್ ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಮತ್ತೆ ಈ ಎರಡಕ್ಕೂ ಸೇರಿಸಿ ದಾರ ಎಳ್ಕೊಂಡು ಬಂದು ನಾವು ಲಾಕ್ ಮಾಡಬೇಕು. ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಬರುತ್ತೆ. ಅಗೇನ್ ಒಂದೊಂದೇ ಹಾಕಿ ತೋರಿಸ್ತೀನಿ. ನೋಡಿ, ಎರಡಕ್ಕೂ ಈ ರೀತಿಯಾಗಿ ಬೀಡ್ಸ್ ನ ಫುಲ್ ಕಂಪ್ಲೀಟ್ ಮಾಡಿ ಹೇಗ್ ಬರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ, ಲಾಸ್ಟ್ ಎಂಡ್ ಹೇಗ್ ಮಾಡೋದು ಅಂತ ಹೇಳಿ. ನೋಡಿ, ಇವಾಗ ಇದು ಲಾಸ್ಟ್ ವರ್ಗು ಕಂಪ್ಲೀಟ್ ಮಾಡಿದ್ದೀನಿ ಬೀಡ್ ಹಾಕಿ. ಇವಾಗ ಬೀಡ್ ಹಾಕಿದ್ಮೇಲೆ ನಾನು ಒಂದು ಎಕ್ಸ್ಟ್ರಾ ಚೈನ್ ಹಾಕೊಂತೀನಿ. ಎಕ್ಸ್ಟ್ರಾ ಚೈನ್ ಹಾಕಿ ನಾನು ದಾರನ ಕಟ್ ಮಾಡಿ ಕ್ರೋಶನ ಹೊರಗಡೆಗೆ ಇಳಿದ್ರೆ ಇಲ್ಲಿ ಲಾಕ್ ಆಗುತ್ತೆ, ಅದು ಬಿಚ್ಕೊಳ್ಳಲ್ಲ. ಸೊ ಇವಾಗ ಇಷ್ಟಾದ್ಮೇಲೆ ನಾವು ಇಲ್ಲಿ ದಾರನ ಸ್ಟಿಕ್ ಮಾಡ್ಕೋಬೇಕು.
ನೋಡಿ ಈ ಪೋರ್ಷನಿಗೆ ನಾನು ಗ್ಲೂ ಹಾಕೊತಾ ಇದ್ದೀನಿ. ಗ್ಲೂ ಹಾಕಿ ಚಿಕ್ಕದಾಗಿ ದಾರನ ನೋಡಿ ಫ್ರೆಂಡ್ಸ್, ಈ ಬೀಡ್ಸ್ ಪಕ್ಕದಲ್ಲೇ ಇದನ್ನ ಸ್ಟಿಕ್ ಮಾಡ್ತಾ ಇದ್ದೀನಿ. ಸ್ಟಿಕ್ ಮಾಡಿ ನಾನಿಲ್ಲಿ ದಾರನ ಕಟ್ ಮಾಡಿ ಈ ರೀತಿಯಾಗಿ ಕಾಣಿಸುತ್ತೆ. ಫಿನಿಶಿಂಗ್ ತುಂಬಾ ನೀಟಾಗಿ ಬರುತ್ತೆ ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. ಎರಡೂ ಕಡೆ ಸೇಮ್ ಫ್ರೆಂಡ್ಸ್, ಏನ್ ಡಿಫ್ರೆನ್ಸ್ ಏನಿರಲ್ಲ. ನಮ್ಗೆ ಅದು ತಿರುಗ್ತಾ ಇರುತ್ತೆ ಸ್ಯಾರಿಗೆ ಹಿಂಗ್ ಹಾಕಿದಾಗ, ತುಂಬಾ ಚೆನ್ನಾಗಿ ಬರುತ್ತೆ. ಇದಿಷ್ಟು ಮಾಡ್ಕೊಂಡು ಒಂದು 15-16 ಪೀಸಸ್ ಆದ್ರೂ ಬೇಕಾಗತ್ತೆ. ಮತ್ತೆ ಮಾಡೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ ಕೂಡ. ಸೊ ನೋಡಿ ನಿಮ್ಗೆ ಸ್ಯಾರಿಗೆ ಯಾವ ರೀತಿ ಬೇಕು, ಎಷ್ಟು ಪೀಸಸ್ ಬೇಕು. ಕೆಲವರು ತುಂಬಾ ಕಮ್ಮಿ ಇರ್ಲಿ, ವೆಯ್ಟ್ ಜಾಸ್ತಿ ಬರುತ್ತೆ ಅಂತ ಹೇಳಿ ಕಮ್ಮಿ ಹಾಕಿಸ್ಕೊಳ್ಳೋರು ಇದ್ದಾರೆ. ನೋಡ್ಕೊಂಡು ನೀವು ಎಷ್ಟು ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತೆ. ಇದನ್ನ ಹೇಗೆ ಸ್ಯಾರಿಗೆ ಅಟ್ಯಾಚ್ ಮಾಡೋದನ್ನ ನಾನು ಇವಾಗ ತೋರಿಸ್ತೀನಿ ನೋಡಿ. ಇವಾಗ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಎಷ್ಟು ಡಿಸ್ಟೆನ್ಸ್ಗೆ ಬೇಕು ನನಗೆ ಕುಚ್ಚು ಇದು ಹ್ಯಾಂಗಿಂಗ್ಸ್ನ ಅಂತ ಹೇಳಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ತಕ್ಕನಾಗೆ ನಾನು ಇವಾಗ ಇದನ್ನ ಹಾಕಿ ಹೇಗೆ ಆ್ಯಡ್ ಮಾಡೋದನ್ನು ತೋರಿಸ್ತೀನಿ. ನೋಡಿ ಇವಾಗ ಇಲ್ಲಿ ನಾನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಯಾರಿಗೆ ಅಳತೆ ಮಾಡಿ ನಾನು ಮೆಷರ್ ಮಾಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವಿಲ್ಲಿ ಇದನ್ನ ಆ್ಯಡ್ ಮಾಡೋಣ. ಹೇಗೆ ಆ್ಯಡ್ ಮಾಡೋದು ಅನ್ನೋದನ್ನ ನಾನು ಇವಾಗ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಫಸ್ಟು ನಾನು ಹೆಮ್ಮಿಂಗ್ ನೀಡಲಿಗೆ ಕಾಟನ್ ದಾರನ ಹಾಕ್ಕೊಂಡಿದ್ದೀನಿ. 4 ಎಳೆ ಮಾಡ್ಕೊಂಡಿದ್ದೀನಿ. ಫಸ್ಟು ನಾವು ಇಲ್ಲಿ ಈ ರೀತಿಯಾಗಿ ನಾಟ್ ಹಾಕೋಬೇಕು. ಆದಮೇಲೆ ಒಂದು ಗೋಲ್ಡನ್ ಬೀಡ್ನ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಗೋಲ್ಡನ್ ಬೀಡ್ ಬೇಕಂದ್ರೆ ಗೋಲ್ಡನ್ ಹಾಕೋಬಹುದು, ಇಲ್ಲ ನಿಮಗೆ ಕ್ರಿಸ್ಟಲ್ ಓಕೆ ಆದರೆ ಕ್ರಿಸ್ಟಲ್ ಯೂಸ್ ಮಾಡಿ. ನಿಮ್ಗೆ ಯಾವುದು ಓಕೆ ಅನ್ಸುತ್ತೋ ಅದನ್ನ ಯೂಸ್ ಮಾಡ್ಕೋಬಹುದು. ಅಥವಾ ಡಿಸೈನ್ ಆಗಿರೋಂಥದ್ದು ಕಟಿಂಗ್ಸ್ ಇರೋದೆಲ್ಲ ಬರುತ್ತಲ್ಲ, ಅದನ್ನು ಯೂಸ್ ಮಾಡ್ಬೋದು. ಆಮೇಲೆ ನಾನು ಇದು ನಾವು ಮಾಡಿಟ್ಕೊಂಡಿದ್ದಂಥ ಹಾಫ್ ಮೂನ್ ಶೇಪ್ದು ಏನು ನಾವು ಮಾಡ್ಕೊಂಡಿದ್ವಲ್ಲ ಅದನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ ಈ ಕಡೆಯಿಂದ ಎರಡೂ ಸೈಡ್ದು ಸೇರಿಸಿ ನೋಡಿ, ಹೀಗೆ ಎರಡೂ ಕಡೆದು ಒಟ್ಟಿಗೆ ಯೂಸ್ ಮಾಡಿ ಈ ರೀತಿಯಾಗಿ. ಮತ್ತೆ ನಾವು ಬೀಡ್ ಒಳಗಡೆಯಿಂದ ಸೀರೆಗೆ ತಗೋಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ಹಾಕ್ಕೋಬೇಕು. ಈ ರೀತಿಯಾಗಿ ಹಾಕ್ಕೊಂಡು ನಾವು ಇವಾಗ ಇಲ್ಲಿ ಒಂದು ಹಿಂಭಾಗಕ್ಕೆ ಒಂದು ನಾಟನ್ನು ಹಾಕೋಬೇಕಾಗುತ್ತೆ. ಸೇಫ್ಟಿಗೋಸ್ಕರ ನಾನು ಇನ್ನೂ ಒಂದು ನಾಟ್ ಹಾಕ್ತಾ ಇದ್ದೀನಿ ಇಲ್ಲಿ. ನೋಡಿ ಫ್ರೆಂಡ್ಸ್, ಈ ರೀತಿ ಕಾಣಿಸುತ್ತೆ. ಇದೇ ರೀತಿ ನಾವು ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿದೀವೋ ಅಲ್ಲಿಗೆಲ್ಲ ನಾವು ಬೀಡು ಮತ್ತೆ ಈ ಹ್ಯಾಂಗಿಂಗ್ದು ಏನ್ ಮಾಡ್ಕೊಂಡಿದೀವಲ್ಲ ನಾವು, ಇದು ಹಾಫ್ ಮೂನ್ ಶೇಪ್ದು, ಇದನ್ನ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ಪ್ರತಿಯೊಂದನ್ನು ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಆ ಜಾಗಕ್ಕೆ ಹಾಕೊಂಡು ಹೋಗೋದು.
ಒಂದು ಬೀಡ್ ಹಾಕಿ ಹಾಫ್ ಮೂನ್ ಶೇಪ್ದು ಕ್ರೋಶ ಮಾಡ್ಕೊಂಡಿರ್ತೀವಲ್ಲ ಇದನ್ನ ಆ್ಯಡ್ ಮಾಡಿ ಮತ್ತೆ ಅದೇ ಬೀಡ್ ಒಳಗಡೆಯಿಂದ ಹೋಗಿ ಈ ರೀತಿಯಾಗಿ ಒಂದು ನಾಟ್ ಆಯ್ತು. ಮತ್ತೆ ಹಿಂಭಾಗದಿಂದ ನಾನು ಇನ್ನೊಂದ್ಸಲ ಇನ್ನೊಂದು ನಾಟ್ ಹಾಕ್ತೀನಿ. ನಾಟ್ ಹಾಕಿ ನಾವು ಕಟ್ ಮಾಡಿ ತೆಗೆದ್ಮೇಲೆ ಗ್ಲೂ ಹಾಕ್ಬೇಕಾಗತ್ತೆ. ನೋಡಿ ಇದು ಇವಾಗ ಆಯ್ತು. ಇಷ್ಟೇ ಫ್ರೆಂಡ್ಸ್, ಇದು ಈ ರೀತಿಯಾಗಿ ಕಾಣಿಸುತ್ತೆ. ಇದನ್ನ ಫುಲ್ ಕಂಪ್ಲೀಟ್ ಮಾಡಿ ನಿಮಗೆ ಎಲ್ಲನೂ ಹಾಕಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನೋಡಿ ಇವಾಗ ನಾನು ಇದು ಫುಲ್ ಸ್ಟಿಚ್ ಮಾಡಿದ್ದೀನಿ. ಸ್ಟಿಚ್ ಮಾಡಿ ಕೊನೆಗೆ ಇದು ಈ ರೀತಿ ಕಾಣಿಸುತ್ತೆ. ಫ್ರೆಂಡ್ಸ್, ಈ ಡಿಸೈನ್ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅನ್ಕೊತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.